ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1142ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಝೀಬ್ರಾನಿಕ್ಸ್ ಇಂದ. ಝೀಬ್ರಾನಿಕ್ಸ್ ಅವರು ಒಂದು ಹೊಸ ಕೆಟಗರಿಯಲ್ಲಿ ಆಡಿಯೋ ಪ್ರಾಡಕ್ಟ್ಸ್ನ ಲಾಂಚ್ ಮಾಡ್ತಿದ್ದಾರೆ. ನಿಮಗೆ ಪ್ರೈಸ್ ಕಮ್ಮಿ ಇರುತ್ತೆ, ಆದರೆ ಆಡಿಯೋ ಐಟಮ್ಸ್ ನಿಮಗೆ ಜಾಸ್ತಿ ಬರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಒಂದು ಸಬೂಫರ್ ಕೊಡ್ತಾರೆ, 2 ಮಿನಿ ಸ್ಪೀಕರ್ ಇರುತ್ತೆ, ಅದರ ಜೊತೆಗೆ ಒಂದು ನಿಮಗೆ ಸೌಂಡ್ ಬಾರು ಕೂಡ ಇರುತ್ತೆ. ಈ ರೀತಿಯಾಗಿ ನಿಮಗೆ ಒಂದು ರೀತಿ ಕಾಂಬೋ ಅಂತಾನೆ ಹೇಳ್ಬೋದು. ಇದು ನಿಮಗೆ 7,000ಕ್ಕೂ ಕೂಡ ಸಿಗುತ್ತೆ, 10,000ಕ್ಕೂ ಕೂಡ ಸಿಗುತ್ತೆ. 2 ಮಾಡೆಲ್ ಅಲ್ಲಿ ತಂದಿದ್ದಾರೆ. ನಿಮಗೆ ಒಂದು ಸ್ವಲ್ಪ ವಾಟ್ ಅನ್ನೋದು ಚೇಂಜ್ ಆಗುತ್ತೆ, ಅಷ್ಟು ಬಿಟ್ರೆ ಮೇಜರ್ ಚೇಂಜಸ್ ಏನು ಕೂಡ ಇರೋದಿಲ್ಲ. ಈ ತರನು ಕೂಡ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಝೀಬ್ರಾನಿಕ್ಸ್ ಅವರು ಹೇಳಿದ್ದಾರೆ. ಇವಾಗ ಅಫಿಷಿಯಲ್ ಆಗಿ ಲಾಂಚ್ ಕೂಡ ಮಾಡಿದ್ದಾರೆ. ಅಮೆಝಾನ್ ಅಲ್ಲಿ ನಿಮಗೆ ಸಿಗುತ್ತೆ, 2 ವೆರೈಟಿಯಲ್ಲಿ ಸಿಗುತ್ತೆ. ಒಂದು ನಿಮಗೆ 7,000 ರೇಂಜ್ ಅಲ್ಲಿ ಸಿಗುತ್ತೆ, ಒಂದು ನಿಮಗೆ 10,000 ರೇಂಜ್ ಅಲ್ಲಿ ಸಿಗುತ್ತೆ. ಯಾರಾದ್ರೂ ಈ ಒಂದು ಕೆಟಗರಿಯಲ್ಲಿ ಈ ತರ ಒಂದು ಐಟಮ್ ಬೇಕು ಅಂತ ನೋಡ್ತಾ ಇದ್ರೆ ಇದು ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಒಳ್ಳೆ ಬ್ರ್ಯಾಂಡ್, ಹಾಗೆ ಬಂದ್ಬಿಟ್ಟು ಮ್ಯೂಸಿಕ್ ಕ್ವಾಲಿಟಿನೂ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಒನ್ ಪ್ಲಸ್ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ಒನ್ ಪ್ಲಸ್ ನಾರ್ಡ್ 6 ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಇವಾಗ ಟೀಸ್ ಮಾಡ್ತಿದ್ದಾರೆ. ಈ ಸಲ ಡಿಸೈನ್ ಚೇಂಜ್ ಮಾಡ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ, ಡಿಸೈನ್ ಅನ್ನೋದು ನಿಮಗೆ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಬ್ಯಾಕ್ ಡಿಸೈನ್ ನನಗೆ ಒಂದು ಸ್ವಲ್ಪ ಇಷ್ಟ ಆಯ್ತು. ಆಸ್ ಯೂಶುವಲ್ ನಿಮಗೆ ಕ್ಯಾಮ್ರಾ ಸೆಟಪ್ ಎಲ್ಲ ಸೇಮೇ ಇರುತ್ತೆ, ಆದ್ರೆ ಈ ಸಲ ಈ ಮೊಬೈಲ್ ಅಲ್ಲಿ 165 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನಿಮಗೆ ಬ್ಯಾಟರಿ ಕೆಪಾಸಿಟಿನೂ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಬಂದ್ಬಿಟ್ಟು ಗೇಮಿಂಗ್ ಓರಿಯೆಂಟೆಡ್ ಆಗಿನೂ ಕೂಡ ಇರುತ್ತೆ. ಯಾರಾದ್ರೂ ಬಜೆಟ್ ಅಲ್ಲಿ ಒನ್ ಪ್ಲಸ್ ಅಲ್ಲೇ ನಮಗೆ ಒಂದು ಒಳ್ಳೆ ಮೊಬೈಲ್ ಬೇಕು ಅಂತ ನೋಡ್ತಾ ಇದ್ರೆ ಒಂದು ಸ್ವಲ್ಪ ದಿನ ವೇಟ್ ಮಾಡಿ, ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಆಪಲ್ ಕಂಪ್ನಿಯವರು ರೀಸೆಂಟ್ ಆಗಿ ಐಫೋನ್ಸ್ ನ ಲಾಂಚ್ ಮಾಡಿದ್ರಲ್ಲ, ಅದರಲ್ಲಿ ಐಫೋನ್ 17 ಪ್ರೋ ಮ್ಯಾಕ್ಸ್ ಈ ಒಂದು ಮೊಬೈಲಿಗೆ ಟೆಲಿ ಕನ್ವರ್ಟರ್ ಕೂಡ ಬಂದಿದೆ. ಆಪಲ್ ಕಂಪ್ನಿಯವರು ಇದನ್ನ ಅಫಿಷಿಯಲ್ ಆಗಿ ಲಾಂಚ್ ಮಾಡಿಲ್ಲ, PGY ಟೆಕ್ ಅಂತ ಹೇಳ್ಬಿಟ್ಟು ಇದೆ, ಅವರು ಇದನ್ನ ಲಾಂಚ್ ಮಾಡಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರೀಸೆಂಟ್ ಆಗಿ ಓಪೋ, ವಿವೋ ಇವರೆಲ್ಲರೂ ಕೂಡ ಮೊಬೈಲ್ಸ್ ಲಾಂಚ್ ಆದಾಗ ನಿಮಗೆ ಟೆಲಿ ಕನ್ವರ್ಟರ್ ಅಂತ ಹೇಳ್ಬಿಟ್ಟು ತಂದ್ರು. ಈ ರೀತಿಯಾಗಿ ನಿಮಗೆ ಎಕ್ಸ್ಟರ್ನಲ್ ಲೆನ್ಸ್ ಬರುತ್ತೆ, ಅದನ್ನ ಹಾಕೊಂಡು ನೀವು ಫೋಟೋಸ್ ಆದ್ರೆ ತಗೋಬಹುದು. ಆ ತರ ಓಪೋ, ವಿವೋ ಅವರು ತಂದ್ರು. ಇವಾಗ ಆಪಲ್ ಕಂಪ್ನಿಯವರು ಲಾಂಚ್ ಮಾಡಿಲ್ಲ. ಇವಾಗ PGY ಟೆಕ್ ಅಂತ ಹೇಳ್ಬಿಟ್ಟು ಒಂದು ಸಬ್ ಕಂಪ್ನಿ ಇದೆ, ಅವ್ರು ಬಂದ್ಬಿಟ್ಟು ಇದನ್ನ ಲಾಂಚ್ ಮಾಡಿದ್ದಾರೆ. ಓಪೋ, ವಿವೋಗೂ ಕೂಡ ಇವರೇ ಟೆಲಿ ಕನ್ವರ್ಟರ್ ಮಾಡೋದು. ಇವಾಗ ಐಫೋನ್ಸಿಗೂ ಕೂಡ ಇವರೇ ಮಾಡಿದ್ದಾರೆ. ಇವ್ರು ಹೇಳ್ತಾ ಇರೋದೇನು ಅಂದ್ರೆ ಇವಾಗ ಐಫೋನ್ 17 ಪ್ರೋ ಮ್ಯಾಕ್ಸ್ ಗೆ ಲಾಂಚ್ ಮಾಡಿದ್ದಾರೆ. ಇದನ್ನ ನೀವು ತಗೋಬೇಕು ಅಂದ್ರೆ ಹತ್ತತ್ರ 16,000ವರೆಗೂ ಆಗುತ್ತೆ. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ ಇವಾಗ ನೀವು ಇದನ್ನ ತಗೊಳ್ಳಿ, ಮುಂದಿನ ವರ್ಷ ಐಫೋನ್ 18 ಸೀರೀಸ್ ಮೇಜರ್ ಡಿಸೈನ್ ಚೇಂಜ್ ಆಗಿಲ್ಲ, ಕೇಸು ಕೂಡ ಸೇಮ್ ಇತ್ತು ಅಂದ್ರೆ ಅವಾಗ ನೀವು ಯಾವುದೇ ರೀತಿ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮುಂದಿನ ವರ್ಷ ಏನಾದರೂ ಡಿಸೈನ್ ಅಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆದ್ರೆ ಜಸ್ಟ್ ಕೇಸ್ ಒಂದು ತಗೊಳ್ಳಿ, ನಿಮಗೆ ಟೆಲಿ ಕನ್ವರ್ಟರ್ ಅದೇ ಇರಲಿ, ಜಸ್ಟ್ ಕೇಸ್ ಒಂದು ಚೇಂಜ್ ಮಾಡಿದ್ರೆ ಸಾಕು, ನಾವು ಬೇಕಂದ್ರೆ 50% ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಆ ಒಂದು ಟೆಲಿ ಕನ್ವರ್ಟರ್ ನ ನೀವು ಮೊಬೈಲಿಗೆ ಅಟ್ಯಾಚ್ ಮಾಡ್ಬಿಟ್ಟು ನೀವು ಫೋಟೋಸ್ ಆದ್ರೆ ತಗೋಬಹುದು. ಹತ್ತತ್ರ 200x 300x ವರೆಗೂ ನೀವು ಈಸಿಯಾಗಿ ಝೂಮ್ ಮಾಡಬಹುದು. ಫೋಟೋ ಕ್ಲಾರಿಟಿನೂ ಕೂಡ ನಿಮಗೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆಪಲ್ ಕಂಪ್ನಿಯವರು ಲಾಂಚ್ ಮಾಡಿದ್ರೆ ಇನ್ನ ಚೆನ್ನಾಗಿರ್ತಿತ್ತು, ಅವ್ರು ಈಸಿಯಾಗಿ ಒಂದು 50,000 ದಾಟಿಸ್ಬಿಡೋರು. ಇವಾಗ PGY ಟೆಕ್ ಅವರು ಲಾಂಚ್ ಮಾಡಿದಾರಲ್ಲ, ನಿಮಗೆ ಒಂದು ಸ್ವಲ್ಪ ರೀಸನಬಲ್ ಪ್ರೈಸ್ ಅಲ್ಲೇ ಲಾಂಚ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಇನ್ನ ಇದು ಅವೈಲೇಬಿಲಿಟಿ ಇಲ್ಲ, ಬೇರೆ ಬೇರೆ ಎಲ್ಲ ದೇಶದಲ್ಲೂ ಕೂಡ ಅವೈಲೇಬಿಲಿಟಿ ತಂದಿದ್ದಾರೆ. ಆ ಒಂದು ಲಿಸ್ಟ್ ಅಲ್ಲಿ ನಮ್ಮ ಇಂಡಿಯಾ ಆದ್ರೆ ಇಲ್ಲ. ಸೊ ನೋಡೋಣಂತೆ, ಇಲ್ಲಿಗೂ ಕೂಡ ಲಾಂಚ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ ವಾಟ್ಸ್ಆಪ್ ಬ್ಯಾನ್ ಆಗೋ ಚಾನ್ಸ್ ಇದೆ. ಯಾಕೆ ಅಂತ ಹೇಳ್ತೀನಿ. ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಒಂದು ಕೇಸ್ ಬಂದಿದೆ. ಈ ಕೇಸ್ ಇವಾಗ ಬಂದಿಲ್ಲ, 2021ರಲ್ಲಿ ಬಂದಿದೆ. ಆವಾಗ ಏನಕ್ಕೆ ಕೇಸ್ ಹಾಕಿದ್ದಾರೆ ಅಂದ್ರೆ ಆ ಟೈಮಲ್ಲಿ ನೋಡ್ಕೊಂಡ್ರೆ ಇವ್ರೊಂದು ಸ್ವಲ್ಪ ಪ್ರೈವಸಿ ಪಾಲಿಸೀಸ್ ಆದ್ರೆ ತಂದಿದ್ರು. ಆ ಒಂದು ಪಾಲಿಸಿಯಲ್ಲಿ ಏನಿತ್ತು ಅಂದ್ರೆ ನಿಮ್ ಡಾಟಾನ ನಾವು ತಗೊಂತೀವಿ, ಎಲ್ಲಾ ಡಾಟಾನು ಕೂಡ ತಗೊಳೋದಿಲ್ಲ, ನೀವೇನ್ ಸರ್ಚ್ ಮಾಡ್ತಿರಲ್ಲ ಆ ಡಾಟಾ ಮಾತ್ರ ನಾವು ತಗೊಂಡು ಕ್ರಾಸ್ ಅಪ್ಲಿಕೇಶನ್ ಮಾಡ್ತೀವಿ. ಇವಾಗ ವಾಟ್ಸ್ಆಪ್ ಈಗಾದ್ರೆ ಫೇಸ್ಬುಕ್ ಇದೆ, ಹಾಗೆ ಬಂದ್ಬಿಟ್ಟು ಇನ್ಸ್ಟಾಗ್ರಾಮು ಕೂಡ ಇದೆ. ಇವಾಗ ವಾಟ್ಸ್ಆಪ್ ಅಲ್ಲಿ ನಾನು ಏನಾದ್ರು ವಾಚ್, ಶೂ, ಸೊ ಈ ರೀತಿಯಾಗಿ ಸರ್ಚ್ ಮಾಡಿದೆ ಅಂದ್ರೆ ಆ ಒಂದು ಡಾಟಾನ ಇವರು ಫೇಸ್ಬುಕ್ ಹಾಗೆ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಿಗೆ ಲಿಂಕ್ ಮಾಡ್ತಾರೆ. ಯಾವಾಗ ನಾನು ಇನ್ಸ್ಟಾಗ್ರಾಮಿಗೆ ಹೋಗ್ತೀನೋ ಅವಾಗ ವಾಚ್ ಆಡ್ಸ್ ಬರೋದು, ಹಾಗೆ ಬಂದ್ಬಿಟ್ಟು ಶೂಸ್ ಆಡ್ಸ್ ಬರೋದು. ಸೊ ಈ ರೀತಿಯಾಗಿ ನಾವು ಏನ್ ಅನ್ಕೊಂತೀವೋ ಅದು ಬರ್ತಾ ಇರುತ್ತೆ. ನಿಮಗೂ ಕೂಡ ಈ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾವಾಗ ಇದ್ರ ಮೇಲೆ ಕೇಸ್ ಹಾಕಿದ್ರು, ಅದನ್ನು ಕೂಡ ನೀವು ತಗೋಬಾರ್ದು ಅಂತೇಳಿ. ಅವಾಗ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ, ಜಸ್ಟ್ ಅಕ್ಸೆಪ್ಟ್ ಕೊಟ್ಬಿಟ್ಟು ನಾವು ಮುಂದಕ್ಕಾದ್ರೆ ಹೋಗಿದ್ದೀವಿ. ಇವಾಗ ಸುಪ್ರೀಂ ಕೋರ್ಟ್ ಅವರು ರಿಯಾಕ್ಟ್ ಆಗಿದ್ದಾರೆ. ಇವಾಗ ಸುಪ್ರೀಂ ಕೋರ್ಟ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇವಾಗ ಸರಿ, ನೀವೇನು ಡಾಟಾ ತಗೊಂತಿದ್ದೀರೋ ಆ ಡಾಟಾನ ನೀವು ತಗೋಬೇಡಿ. ಇವಾಗ ವಾಟ್ಸ್ಆಪ್ ಡಾಟಾ ಏನಿರುತ್ತೋ ಅದು ವಾಟ್ಸ್ಆಪ್ ಅಲ್ಲೇ ಇರಬೇಕು, ಮತ್ತೆ ನೀವು ಬೇರೆ ಕಡೆ ಶೇರ್ ಮಾಡೋ ಆಗಿಲ್ಲ. ಆ ತರ ಮಾಡೋದಕ್ಕಾಗತ್ತೆ ಅಂದ್ರೆ ಇಂಡಿಯಾದಲ್ಲಿರಿ, ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಇದನ್ನ ರೀಸೆಂಟ್ ಆಗಿ ಇನ್ನೊಬ್ರು ಕೇಸ್ ಹಾಕಿದ್ರು. CCI ಅಂದ್ರೆ ನಿಮಗೆ ಗೊತ್ತಿರತ್ತೆ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತೇಳಿ, ಅವರು ಕೂಡ ಕೇಸ್ ಹಾಕಿದ್ರು. ಹಾಗೆ ಬಂದ್ಬಿಟ್ಟು ಪೆನಾಲ್ಟಿನೂ ಕೂಡ ಕಟ್ಟಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು. ಇವಾಗ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ತೀರ್ಪು ಬಂದಿದೆ. ಇವಾಗ ಅವ್ರು ಹೇಳಿದ್ದಾರೆ ನಿಮ್ ಪ್ರೈವಸಿ ಪಾಲಿಸೀಸ್ ನ ಚೇಂಜ್ ಮಾಡ್ಕೊಳ್ಳಿ. ಹಾಗೆ ಬಂದ್ಬಿಟ್ಟು ಪ್ರೈವಸಿ ಪಾಲಿಸಿಯಲ್ಲಿ ನೀವು ಅಕ್ಸೆಪ್ಟ್ ಆದ್ರೂ ಕೊಡ್ಬೋದು, ಇಲ್ಲಾಂದ್ರೆ ಡಿಕ್ಲೈನ್ ಆದ್ರೂ ಕೊಡ್ಬೋದು. ಇವಾಗ ಎಲ್ಲರಿಗೂ ಕೂಡ ಇಷ್ಟ ಇರೋದಿಲ್ಲ, ಅವ್ರು ಬೇಕಂದ್ರೆ ಕಾಂಪ್ರಮೈಸ್ ಆಗ್ಬೋದು. ಸೊ ಆ ರೀತಿಯಾಗಿನೂ ಕೂಡ ತನ್ನಿ.
ಹಾಗೆ ಬಂದ್ಬಿಟ್ಟು ಆ ಪ್ರೈವೇಸಿ ಪಾಲಿಸಿನೂ ಕೂಡ ಒಂದು ಸ್ವಲ್ಪ ಓದೋ ಥರ ಇರಲಿ, ತುಂಬ ಕಾಂಪ್ಲಿಕೇಟೆಡ್ ಆಗಿ ಇಂಗ್ಲೀಷ್ ವರ್ಡ್ಸ್ ಬೇಡ, ಎಲ್ಲರಿಗೂ ಕೂಡ ಅರ್ಥ ಆಗೋ ರೀತಿ ಒಂದು ಸ್ವಲ್ಪ ಇಡಿ ಅಂತ ಹೇಳ್ಬಿಟ್ಟು ಇವಾಗ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ. ಇವಾಗ ವಾಟ್ಸಪ್ ಕೈಯಲ್ಲಿದೆ, ಇಲ್ಲ ನಾವು ವಾಟ್ಸಪ್ ಡೇಟಾನ ವಾಟ್ಸಪ್ಪಲ್ಲೇ ಇರ್ತೀವಿ ಅಂದರೆ ಇಂಡಿಯಾದಲ್ಲಿ ವಾಟ್ಸಪ್ ಇರ್ಬೋದು, ಇಲ್ಲ ನಾವು ಎಲ್ಲ ಕಡೆ ಶೇರ್ ಮಾಡ್ತೀವಿ ಅಂದರೆ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡಿ ಇಂಡಿಯಾದಿಂದ ಹೋಗಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ. ಸೊ ನೋಡೋಣಂತೆ ಏನಾಗುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಒನ್ ಪ್ಲಸ್ ಕಂಪ್ನಿಯವರು ಒನ್ ಪ್ಲಸ್ 16 ಸೀರೀಸ್ ಲಾಂಚ್ ಮಾಡ್ತಾರಲ್ಲ, ಈ ಸಲ ನಮಗೆ 2 ವರ್ಷನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನಾರ್ಮಲ್ ಆಗಿ ನೋಡ್ಕೊಂಡ್ರೆ ನಮಗೆ ಒಂದೇ ಮೊಬೈಲ್ ಲಾಂಚ್ ಮಾಡ್ತಾರೆ. ರೀಸೆಂಟ್ ಆಗಿ ನೋಡಿ ಒನ್ ಪ್ಲಸ್ 15 ಬಂತು, ಈ ಸಲ ನಿಮಗೆ ಒನ್ ಪ್ಲಸ್ 16 ಇಲ್ಲ ಅಂದ್ರೆ ಒನ್ ಪ್ಲಸ್ 16 ಪ್ರೋ ಈ ರೀತಿಯಾಗಿ 2 ಮೊಬೈಲ್ಸ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇವಾಗ ಐಕ್ಯೂ ಅವರು ಕೂಡ ನೋಡಿ ಒಂದೊಂದು ಮೊಬೈಲೇ ಲಾಂಚ್ ಮಾಡ್ತಿದ್ರು, ಇವಾಗ ಐಕ್ಯೂ ಅಲ್ಟ್ರಾನು ಕೂಡ ಅಂತ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಅದನ್ನ ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಾರೆ, ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಒಟ್ಟು ಗ್ಲೋಬಲ್ ಆಗಂತೂ ಲಾಂಚ್ ಮಾಡ್ತಿದ್ದಾರೆ. ಈ ರೀತಿಯಾಗಿ ಒನ್ ಪ್ಲಸ್ ಅವರು ಕೂಡ ಇವಾಗಿಂದ 2 ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅದರ ಜೊತೆಗೆ ಸ್ನ್ಯಾಪ್ ಡ್ರ್ಯಾಗನ್ ಅವರು ಕೂಡ 2 ಚಿಪ್ಸೆಟ್ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಸ್ನ್ಯಾಪ್ ಡ್ರ್ಯಾಗನ್ 888 Gen 5 ಇದೆಯಲ್ಲ, ನೆಕ್ಸ್ಟ್ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ 888 Gen 6 ಬರುತ್ತೆ, ಅದ್ರ ಜೊತೆಗೆ Gen 6 Pro ಅಂತಾನೂ ಕೂಡ ಬರುತ್ತೆ. ಈ ಸಲ ನಿಮಗೆ ಗಿಗಾಹರ್ಟ್ಸ್ ಅನ್ನೋದು ಚೇಂಜ್ ಆಗುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಹೈಯೆಸ್ಟ್ ಗಿಗಾಹರ್ಟ್ಸ್ ಅಂದ್ರೆ ನಿಮಗೆ 2.4 ವರ್ಗೂ ಇರುತ್ತೆ. ಇವಾಗ ನೆಕ್ಸ್ಟ್ ಬರೋ ಪ್ರೊಸೆಸರ್ ಅಲ್ಲಿ ನಿಮಗೆ 5 ಗಿಗಾಹರ್ಟ್ಸ್ ಇಂದ 6 ಗಿಗಾಹರ್ಟ್ಸ್ ವರ್ಗೂ ಕೂಡ ಇರುತ್ತೆ. ಅಂದ್ರೆ ನಿಮಗೆ ಒಂದು ಸ್ವಲ್ಪ ಫಾಸ್ಟ್ ಇರುತ್ತೆ, ನಗೆ ಬಂದ್ಬಿಟ್ಟು ಕಂಪ್ಲೀಟ್ ಮೆಕ್ಯಾನಿಸಮ್ ಅನ್ನೋದು ಕೂಡ ಚೇಂಜ್ ಆಗುತ್ತೆ. ಇವಾಗ ಬರೋ ಚಿಪ್ಸೆಟ್ ಕೂಡ ನಿಮಗೆ 2 ನ್ಯಾನೋಮೀಟರ್ ಚಿಪ್ಸೆಟ್ ಅಂತಾನೆ ಹೇಳ್ಬೋದು. ಇವಾಗ ನಾವೆಲ್ಲರೂ ಕೂಡ 3 ನ್ಯಾನೋಮೀಟರ್ ನೋಡ್ತಾ ಇದೀವಿ, ನೆಕ್ಸ್ಟ್ ನಿಮಗೆ 2 ನ್ಯಾನೋಮೀಟರ್ ಚಿಪ್ಸೆಟ್ ಬರುತ್ತೆ, ತುಂಬಾ ಪವರ್ಫುಲ್ ಅಂತಾನೆ ಹೇಳ್ಬೋದು. ಅವರು ಕೂಡ 2 ಚಿಪ್ಸೆಟ್ ತರ್ತಿದಾರಲ್ಲ, ಅದಕ್ಕೋಸ್ಕರ ಮೊಬೈಲ್ಸ್ ಕೂಡ 2 ರೀತಿಯಾಗಿ ಸ್ಪ್ಲಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಿದೆ. ಸೊ ನೋಡೋಣಂತೆ ಒನ್ ಪ್ಲಸ್ ಕಂಪ್ನಿಯವರು ಲಾಂಚ್ ಮಾಡಿದ್ರು ಕೂಡ 2 ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಕೂಡ ಆರ್ ಸಿ ಬಿ ರೀಸನ್ ಏನು ಅಂದ್ರೆ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದೀರಾ ಅಂದ್ರೆ RCB ಟೈಟಲ್ ಸ್ಪಾನ್ಸರ್ ಏನಿರುತ್ತಲ್ಲ ಈ ಸಲ ಚೇಂಜ್ ಆಗಿದೆ. ಹಿಂದಿನ ಸಲ ನೋಡ್ಕೊಂಡ್ರೆ ನಿಮಗೆ ಕತರ್ ಏರ್ಲೈನ್ಸ್ ಆದ್ರೆ ಇತ್ತು, ಈ ಸಲ ನಿಮಗೆ ನಥಿಂಗ್ ಸ್ಮಾರ್ಟ್ ಫೋನ್ಸ್ ಅಂತ ಹೇಳ್ಬಿಟ್ಟು ಬಂದಿದೆ. ಈ ಸಲ ನಥಿಂಗ್ ಅವರು RCB ಗೆ ಸ್ಪಾನ್ಸರ್ ಅಂತಾನೆ ಹೇಳ್ಬೋದು, ಟೈಟಲ್ ಸ್ಪಾನ್ಸರ್. ಈ ಒಂದು ಜರ್ಸಿನ ನೀವೆಲ್ಲರೂ ಕೂಡ ನೋಡಿರ್ತೀರಾ, ತುಂಬಾ ಜನ ಖುಷಿ ಪಟ್ಟರು ಅಂತಾನೆ ಹೇಳ್ಬೋದು. ಇವಾಗ ಕಾಮೆಂಟ್ಸ್ ಅಲ್ಲೆಲ್ಲ ನೋಡಿದ್ರೆ RCB ಫ್ಯಾನ್ಸ್ ತುಂಬಾ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸದ್ಯ ನಾವು ಹಿಂದಿನ ವರ್ಷ ಕಪ್ ಹೊಡೆದ್ವಿ, ಈ ವರ್ಷ ಏನಾದ್ರೂ ನಾವು ಕಪ್ ಹೊಡೆದಿರ್ಲಿಲ್ಲ ಅಂದ್ರೆ ಆ ನಥಿಂಗ್ ಅಂತ ನಾವು ಟೈಟಲ್ ಸ್ಪಾನ್ಸರ್ ತಗೊಂಡಿದೀವಿ, ನಿಮಗೂ ಕೂಡ ಕಪ್ ಇಲ್ಲ, ನೀವು ಕೂಡ ನಥಿಂಗ್ ಅಂತ ಹಾಕೊಂಡಿದ್ದೀರಾ ಅಂತೇಳಿ ತುಂಬಾ ಜನ ಟ್ರೋಲ್ ಮಾಡ್ತಾ ಇದ್ರು. ಹಿಂದಿನ ವರ್ಷ ನಾವು ಕಪ್ ಗೆದ್ವಲ್ಲ, ಇವಾಗ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದು ಕೂಡ ಒಂದ್ ರೀತಿ ನಿಜ ಅಂತಾನೆ ಹೇಳ್ಬೋದು. ಇವಾಗ ಕಪ್ ಗೆದ್ದಿದ್ದಾರೆ, ಯಾರು ಕೂಡ ಟ್ರೋಲ್ ಮಾಡೋದಿಕ್ ಆಗೋದಿಲ್ಲ. ಈ ಸಲ ಏನಂದ್ರೆ ಜಸ್ಟ್ ನಿಮಗೆ ಟೈಟಲ್ ಸ್ಪಾನ್ಸರ್ಶಿಪ್ ಏನಿರುತ್ತಲ್ಲ ಅದೊಂದು ಚೇಂಜ್ ಆಗಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಥಿಂಗ್ ಅವರು ನಥಿಂಗ್ ಫೋನ್ 4A ಸೀರೀಸ್ ನ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಈ ಸಲ ನಿಮಗೆ ಫ್ಲಾಗ್ಶಿಪ್ ಲೆವೆಲ್ ಅಲ್ಲಿ ಇರುತ್ತೆ. 2 ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ, 4A ಹಾಗೆ ಬಂದ್ಬಿಟ್ಟು 4A Pro ಅಂತೇಳಿ. ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಈ ಸಲ ಡಿಸೈನ್ ಚೇಂಜ್ ಆಗ್ತಾ ಇದೆ, ಬಿಲ್ಡ್ ಕ್ವಾಲಿಟಿ ಚೇಂಜ್ ಆಗ್ತಾ ಇದೆ, ಪ್ರೊಸೆಸರ್ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಿದೆ. ಈ ಸಲ ನಿಮಗೆ ಫ್ಲಾಗ್ಶಿಪ್ ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. 8 ಸೀರೀಸ್ ಅಲ್ಲಿ ಒಂದು ಚಿಪ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಥಿಂಗ್ ಅವರು ಹೇಳ್ತಿದ್ದಾರೆ. ಅದರ ಜೊತೆಗೆ ಪ್ರೈಸ್ ಕೂಡ ನಿಮಗೆ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಈಸಿಯಾಗಿ ನೀವು ಒಂದು 10,000 ಜಾಸ್ತಿ ಹಾಕೋಬಹುದು, 10,000ದಿಂದ 20,000 ಜಾಸ್ತಿ ಹಾಕೋಬಹುದು. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಚೇಂಜಸ್ ಮಾಡಿಬಿಟ್ಟು ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ನನಗೆ ಅನಿಸ್ತಂಗೆ ಈ ವರ್ಷ ನಥಿಂಗ್ ಕಡೆಯಿಂದ ನಿಮಗೆ ಈ ಮೊಬೈಲ್ಸ್ ಲಾಂಚ್ ಆಗುತ್ತೆ, ಇನ್ಯಾವುದು ಕೂಡ ಲಾಂಚ್ ಆಗೋದಿಲ್ಲ. ಫ್ಲಾಗ್ಶಿಪ್ ಮೊಬೈಲ್ ಏನಿದೆಲ್ಲ ನಿಮಗೆ ನಥಿಂಗ್ ಫೋನ್ 4 ಏನಿದೆಲ್ಲ ಅದು ನಿಮಗೆ ಮುಂದಿನ ವರ್ಷ ಲಾಂಚ್ ಆಗುತ್ತೆ, ಈ ವರ್ಷ ಲಾಂಚ್ ಆಗೋದಿಲ್ಲ. ಈ ವರ್ಷ ನಿಮಗೆ ಈ ಒಂದು ಮೊಬೈಲ್ಸ್ ಲಾಂಚ್ ಆಗುತ್ತೆ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.